ಹೀಗೆ ಕತ್ತಲಲ್ಲಿ ಮುಳುಗಿರುವ ಸರ್ಕಾರಿ ಬಸ್ ನಿಲ್ದಾಣ, ತಾಲೂಕು ಕಚೇರಿ, ಜಿಲ್ಲಾ ನ್ಯಾಯಾಲಯ, ಅಲ್ಲೊಂದು ಇಲ್ಲೊಂದು ಮಿಣಕ ಅನ್ನುವಂಥ ಲೈಟ್ಗಳು. ಈ ರಸ್ತೆಯಲ್ಲಿ ಓಡಾಟ ಮಾಡೋಕ್ಕೆ ಭಯ ಬೀಳ್ತಿರೋಂಥ ಸಾರ್ವಜನಿಕರು. ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾ ಕೇಂದ್ರ ಚಿಕ್ಕಬಳ್ಳಾಪುರ ನಗರದಲ್ಲಿ. ಹೌದು, ಚಿಕ್ಕಬಳ್ಳಾಪುರ ನಗರದ ಸರ್ಕಾರಿ ಬಸ್ ನಿಲ್ದಾಣದ ಮುಂಭಾಗ ನಗರಸಭೆ ಅಧಿಕಾರಿಗಳು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ರಸ್ತೆಯ ಮಧ್ಯೆ ಅಳವಡಿಸಿರುವ ಬೀದಿ ದೀಪಗಳು ಕಣ್ಣಾಮುಚ್ಚಾಲೆ ಆಡ್ತಾ ಇವೆ. ಸರ್ಕಾರಿ ಬಸ್ ನಿಲ್ದಾಣದ ಬಳಿ ಪ್ರತಿನಿತ್ಯ ಸಾವಿರಾರು ಜನ ಸಂಚಾರ ಮಾಡ್ತಾರೆ. ಆದರೆ ಕತ್ತಲಾದ ಕೂಡಲೇ ಈ ಭಾಗದಲ್ಲಿ ಮಹಿಳೆಯರು ವಿದ್ಯುತ್ ದೀಪಗಳಿಲ್ಲದೆ ಓಡಾಡೋದಕ್ಕೆ ಭಯ ಪಡ್ತಿದ್ದಾರೆ. ಇನ್ನು ಕತ್ತಲೆಯನ್ನೇ ದುರ್ಬಳಕೆ ಮಾಡಿಕೊಂಡಿರುವಂತಹ ಪುಂಡರು, ಕಳ್ಳರು ಇಲ್ಲಿ ಅನೈತಿಕ ಚಟುವಟಿಕೆಗಳಿಗೆ ಕಳ್ಳತನ ಮಾಡೋದಕ್ಕೆ ದಾರಿಯಾಗಿದೆ. ಮುರಳಿ ಅಂತೇಳಿ ಚಿಕ್ಕಬಳ್ಳಾಪುರದ ನಗರಸಭೆಯ ಕಮಿಷನರ್ ಅವರಿಗೆ ಮತ್ತು ನಗರಸಭೆಯ ಅಧ್ಯಕ್ಷರಿಗೆ ಹೇಳೋದೇನೆಂದರೆ, BB ರಸ್ತೆ ಹೊಸ ಬಸ್ ಸ್ಟ್ಯಾಂಡ್ ನಿಲ್ದಾಣದ ಮುಂಭಾಗದಲ್ಲಿ ಲೈಟ್ಗಳು ಯಾವುದೇ ಕಾರಣಕ್ಕೂ ಅಂಟ್ಕೊಳ್ತಾ ಇಲ್ಲ. ಇವಾಗ ಇಲ್ಲಿ ಕಾಲೇಜ್ ಮಕ್ಕಳೆಲ್ಲ ಓಡಾಡ್ತಾ ಇರ್ತಾರೆ. ಹೆಣ್ಮಕ್ಳು ಲೈಟ್ಗಳು ಯಾವುದೇ ಕಾರಣ ಇಲ್ಲದೆ ಇರೋದಕ್ಕೆ ಚುಡಾಯಿಸೋದು ಇದೆಲ್ಲ ನಡೀತಾ ಇದೆ. ಲೈಟ್ಗಳು ಒಂದು 2 ತಿಂಗಳಿಂದ ಲೈಟ್ಗಳೇ ಅಂಟ್ಕೊಳ್ತಾ ಇಲ್ಲ. ಗಲಾಟೆಗಳು ವಿಪರೀತ, ಸಾಯಂಕಾಲ ಹೊತ್ತು ಸಂಜೆ ಗಲಾಟೆಗಳಾಗೋದು, ಕುಡುಕರಿಂದ ತುಂಟಾಟಗಳು ನಡೀತಾ ಇರೋದು, ಇದೆಲ್ಲ ನಡೀತಾ ಇದ್ದಾವೆ. ಹೌದು, ಕಳ್ತನಗಳು 2 ಬೈಕ್ಗಳು ಕಳ್ತನ ಆಗಿದ್ದಾವೆ. ಇಲ್ಲಿ ಬಸ್ ಸ್ಟ್ಯಾಂಡ್ ಮುಂಭಾಗದಲ್ಲಿ 4 ಬೈಕ್ ಹೋಗಿದೆ ಮೊನ್ನೆ ಎಲ್ಲ. ಅಲ್ಲ, ಈಗ ಬೆಳಕಿದ್ರೆ ತಾನೇ ಈಗ ಜನ ಇರೋದ್ರಿಂದನೇ ಇಲ್ಲಿ ಕ್ರೌಡ್ ಇರೋದ್ರಿಂದ ಅಂತಂದ್ರೆ ಲೈಟ್ಗಳೇ ಇಲ್ಲ. ಮೈನು ಕತ್ತಲಲ್ಲಿ ಈ ತರ ವ್ಯವಹಾರಗಳೆಲ್ಲ ನಡೀತಾ ಇದೆ. ಅಂಟುತ್ತೆ ಬಿಂಟುತ್ತೆ ಅಂತಿದ್ರಲ್ಲ, ಬರುತ್ತೆ ಮಿಣ ಅನ್ಕೊಟ್ಟು ಎಲ್ಲ ಆಫ್ ಆಗುತ್ತೆ ಅಷ್ಟೇ. ಲೈಟ್ ಫುಲ್ ಕ್ಲಿಯರ್ ಆಗಿ ಬರೋದಿಲ್ಲ. ಅಲ್ಲ, ಪ್ರವಾಸಿಗರು ಇಲ್ಲಿ ಬಂದು ಪಾಪ ಅವರು ಜಾಸ್ತಿ ತೊಂದರೆ ಅನುಭವಿಸ್ತಾರೆ. ಈಶಾ ಟೆಂಪಲ್ ಬೇರೆ ಆಗಿರೋದ್ರಿಂದ ಬೆಂಗಳೂರು ಕಡೆಯವರೆಲ್ಲ ಬಂದು ಚಿಕ್ಕಬಳ್ಳಾಪುರನ ಈ ತರ ಇದೆಯಾ ಅನ್ಕೊಂಡು ಬೈಕೊಂಡು ಹೋಗ್ತಾ ಇದಾರೆ ಕೆಲವರೆಲ್ಲ. ಒಂಟಿ ಮಹಿಳೆ ಇಲ್ಲ, ಏನೂ ಇಲ್ಲ. ಒಂಟಿ ಮಹಿಳೆ ಬಂದಾಗೆಲ್ಲ ಸ್ವಲ್ಪ ಕುಡುಕುರು ಕಾಟ ಇದೆಲ್ಲ ಆದಾಗಿಲ್ಲ ಸ್ವಲ್ಪ ತೊಂದರೆಗಳಾಗ್ತಾ ಇದ್ದಾವೆ. ಅಂಥವೆಲ್ಲ ಸರಿಪಡಿಸಿ ನಗರಸಭೆ ಕಮಿಷನರು, ಅಧ್ಯಕ್ಷರು ಇವರೆಲ್ಲ ಸ್ವಲ್ಪ ನೋಡಬೇಕು. DC ಅವರು ಎತ್ತಿ ನೋಡಿದ್ರೆ ಗೊತ್ತಾಗುತ್ತೆ. DC ಮನೆ ಕೂಡ ಪಕ್ಕದಲ್ಲೇ ಈ ಕಡೆನೇ ಇದೆ. ಅವರು ಈ ಕಡೆ ಒಂದು ರೌಂಡ್ಸ್ ಬಂದು ಚಿಕ್ಕಬಳ್ಳಾಪುರ ಯಾವ ರೀತಿ ಇದೆ ಏನು ಅಂತ ನೋಡಿ ಒಂದು ವ್ಯವಸ್ಥೆಗಳು, ಒಳ್ಳೆ ವ್ಯವಸ್ಥೆಗಳು ಮಾಡಿದ್ರೆ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಆಗೋದಕ್ಕೂ ಒಂದು ಉತ್ತಮ ಚೆನ್ನಾಗಿ ಆಡಳಿತ ಕೊಟ್ಟಿದ್ದಾರೆ ಅಂತ ಒಂದು ಅನುಕೂಲ ಆಗುತ್ತೆ ಅಂತ ನಾವು ಕೇಳ್ತೀವಿ. ಇದು ಬಿಡಿ, ಕೇವಲ 2 ತಿಂಗಳ ಹಿಂದೆಯಷ್ಟೇ ಚಿಕ್ಕಬಳ್ಳಾಪುರ ನಗರದ ತಾಲೂಕು ಕಚೇರಿ, ಜಿಲ್ಲಾ ನ್ಯಾಯಾಲಯದ ಮುಂದೆ ಇರುವಂತಹ ಈ ರಸ್ತೆಗೆ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂಥ ಐಫೈ ಬೀದಿ ದೀಪಗಳನ್ನು ಅಳವಡಿಸಿದ್ದಾರೆ. ಆದರೆ ಅದು ಹೆಸರಿಗೆ ಮಾತ್ರ ಹೈಮಾಸ್ಟ್ ದೀಪಗಳು. 2-3 ತಿಂಗಳು ಕಳೀತಾ ಇದ್ದಂತೆ ಒಂದೇ ಒಂದು ಲೈಟ್ ಕೂಡ ಆನ್ ಆಗ್ತಾ ಇಲ್ಲ. ಅದು ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಸರ್ಕಾರಿ ಕಚೇರಿಗಳ ಮುಂದೆನೇ ಈ ರೀತಿ ನಗರಸಭೆಯ ಅವ್ಯವಸ್ಥೆ ಎದ್ದು ಕಾಣ್ತಾ ಇದೆ. ರಾತ್ರಿ ಆದರೆ ಸಾಕು, ಕತ್ತಲಲ್ಲಿ ಚಿಕ್ಕಬಳ್ಳಾಪುರ ಮುಳುಗಿದೆಯಾ ಅಂತ ಸಾರ್ವಜನಿಕರು ಪ್ರಶ್ನೆ ಕೇಳೋ ಹಾಗಾಗಿದೆ. ಬೀದಿ ದೀಪಗಳಿಗೋಸ್ಕರ ಅಂಥೇಳಿ ಲಕ್ಷಾಂತರ ರೂಪಾಯಿಯನ್ನು ಖರ್ಚು ಮಾಡಿದ ನಗರಸಭೆ ಅಧಿಕಾರಿಗಳು ಆ ಲೈಟ್ಗಳು ಆನ್ ಆಗ್ತಾ ಇದೆಯೋ ಇಲ್ವೋ ಅಂತ ಪರೀಕ್ಷೆ ಮಾಡದೇ ಇರೋ ಕಾರಣಕ್ಕೋಸ್ಕರ 3 ತಿಂಗಳಲ್ಲಿ ಆ ಲೈಟ್ಗಳು ಕೆಲಸಕ್ಕೆ ಬಾರದೆ ಆಗಿರೋದು, ತೆರಿಗೆ ಹಣ ಪೋಲಾಗ್ತಾ ಇರೋ ಬಗ್ಗೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಮಸ್ಕಾರ. ಈಗ ನಾವು ಚಿಕ್ಕಬಳ್ಳಾಪುರದ ಕೇಂದ್ರ ಸ್ಥಾನ ಅಂತಂದರೆ ಚಿಕ್ಕಬಳ್ಳಾಪುರದಲ್ಲಿರ್ತಕ್ಕಂಥ ಎಲ್ಲ ಸರ್ಕಾರಿ ಕಚೇರಿಗಳು ಮತ್ತು ಜಿಲ್ಲಾ ಮತ್ತು ತಾಲೂಕು ಮಟ್ಟದ ನ್ಯಾಯಾಲಯಗಳಿರ್ತಕ್ಕಂಥ ಒಂದು ಪ್ರಮುಖವಾದಂಥ ರಸ್ತೆಯಲ್ಲಿದ್ದೀವಿ ನಾವು. ಈ ರಸ್ತೆ ಮತ್ತು KSRTC ಬಸ್ ಸ್ಟ್ಯಾಂಡ್ ನಿಲ್ದಾಣದ ರಸ್ತೆಯಲ್ಲಿ ಕೂಡ ನಗರಸಭೆ ವತಿಯಿಂದ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಒಂದು ವಿಶೇಷವಾದಂಥ ಒಂದು ಲೈಟಿಂಗ್ಸನ್ನು, ಕಂಬಗಳಾಕೋದ್ರಲ್ಲಿ ಲೈಟಿಂಗ್ಸನ್ನು ಮಾಡಿದ್ದಾರೆ. ಇದು ಕೇವಲ ಒಂದು 2-3 ತಿಂಗಳಾಗಿರ್ಬೋದು ಮಾಡಿ. ಆದರೆ ಈಗಾಗಲೇ ಯಾವುದೇ ಲೈಟು ಅಂಟೋದಿಲ್ಲ. ಇಲ್ಲಿ ಕೆಲವಲ್ಲಿ ಅಂಟುತ್ತೆ, ಅದು ಸಣ್ಣದಾಗಿ ಬೆಳಕು ಕಾಣಿಸುತ್ತೆ. ಮತ್ತು ಇದರಲ್ಲಿ ಏನಾದರೂ ಇವತ್ತು ಒಂದು 7:30-8 ಗಂಟೆ ಮೇಲೆ ಐಮಾಸ್ಕ್ ಲೈಟ್ ಏನಾದರೂ ಅಂಟಲಿಲ್ಲ ಅಂತಂದರೆ ಈ ರಸ್ತೆಯಲ್ಲಿ ಸಾರ್ವಜನಿಕರು ಓಡಾಡೋದಕ್ಕೆ ಕಷ್ಟ ಆಗಿದೆ. ಯಾಕಂತಂದರೆ ಇಲ್ಲಿ ಲಕ್ಷಾಂತರ ಜನ ಇವತ್ತು ತನ್ನದೇ ಆದಂಥ ವ್ಯವಹಾರಗಳಿಗಾಗಿ ಕಚೇರಿಗಳಿಗೆ ತಿರುಗಾಡ್ತಕ್ಕಂಥ ಜಾಗ ಇದು. ಇಲ್ಲಿ ಹಾಕಿರ್ತಕ್ಕಂಥ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಹಾಕಿರ್ತಕ್ಕಂಥ ನಗರಸಭೆಯವರು ಉತ್ತಮವಾದಂಥ ಲೈಟಿಂಗ್ಸ್ ಆಗಿರ್ಬೋದು ಅಥವಾ ಕಂಬಗಳಾಗಿರ್ಬೋದು ಹಾಕಿದಾರಲ್ಲ ಅಂತ ಚೆಕ್ ಮಾಡ್ದೇ ಇವತ್ತು ಅವ್ರಿಗೆ ಬಿಲ್ಗಳು ಮಾಡಿಕೊಟ್ಟಿರ್ಬೋದು. ಇವತ್ತು ಲಕ್ಷಾಂತರ ರೂಪಾಯಿ ಖರ್ಚು ಆಗಿರ್ತಕ್ಕಂಥ ಹಣ ಕೂಡ ಅದು ಸಾರ್ವಜನಿಕರ ಒಂದು ಕೊಟ್ಟಿರ್ತಕ್ಕಂಥ ಹಣನೇ ಅದು. ಆದರೆ ಇಂಥ ಒಂದು ಸಂದರ್ಭದಲ್ಲಿ ಇದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಉತ್ತಮವಾದಂಥ ಲೈಟಿಂಗ್ಸ್ ಇದೆಯಾ ಇಲ್ಲ ಅನ್ನೋದು ನೋಡಿ ಆಗಬೇಕಾಗಿತ್ತು. ಇವತ್ತು ಯಾವುದೇ ಲೈಟ್ ಕೂಡ 2 ತಿಂಗಳು ಆಗಿದೆ, ಯಾವುದೇ ಲೈಟ್ ಕೂಡ ಇವತ್ತು ಅಂಟ್ತಾ ಇಲ್ಲ ಈ ಮಾರ್ಗದಲ್ಲಿ. ಮತ್ತು ಈಗಾಗಲೇ ಬಸ್ ಸ್ಟ್ಯಾಂಡ್ ನಿಲ್ದಾಣದಲ್ಲಿ ಕೂಡ ಅಲ್ಲಿ ವ್ಯಾಪಾರಸ್ಥರು ಕೂಡ ಇರ್ತಾರೆ, ಜನಗಳು ಕೂಡ ಅಲ್ಲಿ ಓಡಾಡ್ತಾರೆ. ಅಲ್ಲಿ ಕೂಡ ಯಾವುದೇ ಲೈಟ್ ಕೂಡ 7 ಗಂಟೆ ಆದರೆ ಯಾವುದೇ ಲೈಟು ಬೆಳಕಿರೋದಿಲ್ಲ ಇಲ್ಲಿ. ಹಾಗಾಗಿ ನಗರಸಭೆ ಮತ್ತು ಇದಕ್ಕೆ ಸಂಬಂಧಪಟ್ಟವರು ಗಮನ ಹರಿಸಿ
ಸೂಕ್ತವಾದಂಥ ಕಾಂಟ್ರಾಕ್ಟ್ ಆಗಿರ್ಬೋದು ಅಥವಾ ಯಾರ ಮೇಲೆ ಸೂಕ್ತವಾದ ಕ್ರಮ ತೆಗೆದು ಒಳ್ಳೆಯ ಒಂದು ಲೈಟಿಂಗ್ ವ್ಯವಸ್ಥೆಯನ್ನು ಮಾಡ್ಬೇಕಂತ ನಾನು ಈ ಮೂಲಕ ಒತ್ತಾಯ ಮಾಡ್ತೀನಿ. ಈಗ ಬೆಳಕಿಲ್ಲ ಅಂತಂದರೆ ಇಲ್ಲಿ ಅನೇಕ ವೆಹಿಕಲ್ಸು 2 ವೀಲರ್ಗಳೆಲ್ಲ ನಿಲ್ಲಿಸಿರ್ತಾರೆ. ಈ 2 ವೀಲರ್ಗಳನ್ನ ಕಳ್ತನ ಮಾಡ್ತಕ್ಕಂಥದ್ದೇ ಗ್ಯಾಂಗ್ ಒಂದಿದೆ. ಇದ್ದಕ್ಕಿದ್ದಂಗೆ ಕಚೇರಿಗಳ ಹತ್ರ ಆಗಿರ್ಬೋದು ಅಥವಾ ರಸ್ತೆ ಬದಿಗಳಲ್ಲಿ ಇರ್ತಕ್ಕಂಥ 2 ವೀಲರ್ಗಳು ಕೂಡ ಕಳ್ತನ ಆಗೋಂಥ ಸಂದರ್ಭಗಳಿದೆ. ಮತ್ತು ಈ ಭಾಗದಲ್ಲಿ ಅವರ ಮನೆಗಳಿಗೆ ಹೋಗ್ತಕ್ಕಂಥ ಮಹಿಳೆಯರು ಒಂಟಿಯಾಗಿ ಓಡಾಡೋದಕ್ಕೂ ಕಷ್ಟ ಆಗಿದೆ. ಯಾಕಂತಂದರೆ ಅವ್ರಿಗೆ ಭಯ ಇರುತ್ತೆ, ಯಾರು ಯಾವ ರೀತಿ ಬರ್ಬೋದು, ಅಟ್ಯಾಕ್ ಮಾಡ್ಬೋದು ಅನ್ನೋ ಭಯ ಇರೋದ್ರಿಂದ ಈ ಕಡೆ ಕತ್ತಲನ್ನು ಹೋಗಲಾಡಿಸಿ ಬೆಳಕನ್ನು ನೀಡ್ತಕ್ಕಂಥ ಕೆಲಸನ ಅವ್ರು ಮಾಡ್ಬೇಕಂತ ನಾನು ಹೇಳ್ತೇನೆ. ಒಟ್ಟಾರೆ ಚಿಕ್ಕಬಳ್ಳಾಪುರ ನಗರವನ್ನು ಅಂದವಾಗಿಸಬೇಕು ಅಂತ ನಾನಾ ಕಸರತ್ತುಗಳನ್ನು ನಗರಸಭೆ ಅಧಿಕಾರಿಗಳು, ಜನಪ್ರತಿನಿಧಿಗಳು ನಗರದಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅಳವಡಿಸಿರೋಂಥ ಬೀದಿ ದೀಪಗಳು ಬೆಳಗದೆ ಕಣ್ಣ ಮುಚ್ಚಾಲೆ ಆಡುವಂತಾಗಿದ್ದು, ಅಧಿಕಾರಿಗಳು ಮಾತ್ರ ಜಾಣ ಕುರುಡರಂತೆ ವರ್ತಿಸ್ತಾ ಇದ್ದಾರೆ. ಇನ್ನಾದರೂ ಬೀದಿ ದೀಪಗಳನ್ನು ಸರಿಪಡಿಸಿ ಕತ್ತಲಲ್ಲಿರೋ ಚಿಕ್ಕಬಳ್ಳಾಪುರ ನಗರಕ್ಕೆ ಬೆಳಕು ಕೊಡ್ತಾರಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.